ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ್. ಗುರುಭಕ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಬಹಳಷ್ಟು ಹೆಣ್ಣು ಮಕ್ಕಳ ಜೀವನ ಅಂದರೆ ವೈವಾಹಿಕ ಜೀವನ ಹಾಳಾಗೋದಕ್ಕೆ ಎಲ್ಲೋ ಒಂದು ಕಡೆ ನಾವು ಕಾರಣ ಇರ್ತೀವ ಅಂದರೆ ತಂದೆ ತಾಯಿಯರು. ನಾವು ಅಂದರೆ ನಮ್ಮನ್ನು ತಗೋಬೇಡಿ. ಸೊ ತಂದೆ ತಾಯಿಯರು ಕಾರಣ ಇರ್ತಾರಾ ಅಂದರೆ ಹೌದು ಅಂತ ಹೇಳಬಹುದು. ಹೇಗೆ ಅಂತ ನೋಡೋಣ, ಆಯಿತಾ? ನಾನೊಂದು ಚಿಕ್ಕ ಟಿಪ್ ಕೊಡ್ತೀನಿ. ಭಾಳಷ್ಟು ವಿಷಯಗಳಿದೆ. ಇದು ಒಂದೇ ಕಾರಣ ವೈವಾಹಿಕ ಜೀವನ ಹಾಳಾಗುತ್ತಾ ಅಂದರೆ ಇಲ್ಲ, ಬಟ್ ನಾನು ಭಾಳಷ್ಟು ವಿಷಯಗಳಿದೆ. ಅದರಲ್ಲೂ ಒಂದು ಚಿಕ್ಕ ಟಿಪ್ಪನ್ನು ನಾನು ನಿಮಗೆ ಕೊಡ್ತೀನಿ. ನಿಮ್ಮ ವಿವಾಹ ಆಗಿ ಹೋಗಿರುವಂಥ ಹೆಣ್ಣು ಮಗಳಿಗೆ, ವಿವಾಹ ಆಗಿದೆ, ಅದಾದ ನಂತರ ಅದೇ ತಿಂಗಳೋ ಇನ್ನೊಂದು ವರ್ಷನೋ 10 ವರ್ಷನೋ ಬಿಟ್ಟು ಏನೇ ಆದರೂ ಪರವಾಗಿಲ್ಲ, ಒಟ್ಟಿನಲ್ಲಿ ವಿವಾಹ ಆಗಿರುವಂಥ ಹೆಣ್ಣು ಮಗಳಿಗೆ ಕ್ಲೀನಾಗಿ ಸ್ಕೋಪ್ ಮಾಡ್ಕೊಳ್ಳಿ. ಯಾವುದೇ ಕಾರಣಕ್ಕೂ ತಾವು ನಾನು ಹೇಳಿರುವಂಥ ವಸ್ತುಗಳನ್ನು ನೀಡಿದರೆ, ವಿವಾಹ ಆಗಿ ಹೋಗಿರುವಂಥ ಹೆಣ್ಣು ಮಗಳಿಗೆ ಆ ಹೆಣ್ಣು ಮಗಳ ತಂದೆ ತಾಯಿಯರು ನಾನು ಹೇಳಿರುವಂಥ ವಸ್ತುಗಳನ್ನು ಕೊಟ್ಟರೆ ಆ ಹೆಣ್ಣು ಮಗಳ ಬಾಳಲ್ಲಿ ವೈವಾಹಿಕ ಜೀವನದಲ್ಲಿ ಸಮಸ್ಯೆಗಳು ಬರ್ತವೆ. ಯಾವ್ಯಾವ ವಸ್ತುಗಳು ಅಂತ ನೋಡೋಣ ಅಂದರೆ, ಒಂದು ಉಪ್ಪಿನಕಾಯಿ, ಎರಡನೇದು ಉಪ್ಪು, ಮೂರನೇದು ಕತ್ತಿ, ನಾಲ್ಕನೇದು ಕತ್ತರಿ, ಐದನೇದು ತವ, ಆರನೇದು ತುಂಬ ಜನ ಮಾಡುವಂಥ ತಪ್ಪು ಏನೋದು ಅಂತ ಹೇಳಿದ್ರೆ ಗ್ಯಾಸ್ ಸ್ಟವ್. ಹೌದು, ಗ್ಯಾಸ್ ಸ್ಟವ್ನ ನಿಮ್ಮ ಮಕ್ಕಳಿಗೆ, ಹೆಣ್ಣು ಮಕ್ಕಳಿಗೆ ನೀವೇನಾದರೂ ಒಂದು ಗಿಫ್ಟ್ ರೀತಿಯಲ್ಲಿ ಏನಾದರೂ ನೀವು ಕೊಟ್ಟರೆ, ಅವರು ಆ ಒಲೆಯನ್ನು ಮನೆಯಲ್ಲಿ ಏನಾದರೂ ಉಪಯೋಗಿಸಿದರೆ, ಆ ತವವನ್ನು ಅವರೇನಾದರೂ ಬಳಸಿದರೆ, ತಿಳ್ಕೊಳ್ಳಿ ಕತ್ತಿ ಕತ್ರಿ ಇವನ್ನೆಲ್ಲ ನಾವು ಕೊಡಲ್ಲ. ಉಪ್ಪನ್ನು ಯಾರಾದರೂ ಕೊಡ್ತಾರಾ, ಉಪ್ಪಿನಕಾಯಿನ ಯಾರಾದರೂ ಕೊಡ್ತಾರ ಅಂತ ತುಂಬ ಜನ ಕೇಳ್ತಾರೆ. ಹೌದು, ನೋಡ್ಕೊಳ್ಳಿ, ಇವಾಗ ನಾವು ಕೆಲವೊಂದು ಊರುಗಳಿಗೆ ಹೋಗ್ತೀವಿ, ಅಲ್ಲಿ ಸ್ಪೆಷಲಾಗಿ ಉಪ್ಪಿನಕಾಯಿಗಳು ಸಿಗ್ತವೆ, ಆಯಿತಾ? ಇವು ಮಂಗಳೂರು ಕಡೆ ಹೋದರೆ ಮಿಡಿ ಉಪ್ಪಿನಕಾಯಿ ಇತ್ಯಾದಿ. ನಾವು 2-3 ತೊಗೊಂಬರ್ತೀವಿ. ಮಗಳು ಬಂದಾಗ ಮಗಳಿಗೊಂದು ಅಲ್ಲಿನ ತಂದೆ ನಿಂಗೆ ತುಂಬ ಇಷ್ಟ ಅಲ್ಲ, ನಿನ್ನ ಫೇವ್ರೇಟ್ ಅಲ್ಲ, ತೊಗೊಂಡೋಗಿ ಮನೆಗೆ. ಕರೆಕ್ಟಾ? ಕೊಟ್ಟಿದ್ದೀರಾ? ಈ ರೀತಿ ಯೋಚನೆ ಮಾಡಿ ನೋಡಿ. ಈ ಥರ ಭಾಳಷ್ಟು ವಿಷಯಗಳಿರ್ತವೆ. ಒಂದು ತವ ತಗೊಂಡ್ರೆ ಇನ್ನೊಂದು ತವ ಫ್ರೀ, ಒಂದು ನನಗೆ ಒಂದು ಮಗಳಿಗೆ, ಅಲ್ವಾ? ಕೊಟ್ಟಿಲ್ವಾ? ಮಾಡಿಲ್ವಾ? ಅದೇ ರೀತಿ ಸ್ಟವ್ ತುಂಬ ಚೆನ್ನಾಗಿದೆ. ಅವ್ರ ಮನೆಯಲ್ಲಿ ಸ್ಟವ್ ಸರಿಯಾಗಿ ಉರಿತಾ ಇಲ್ಲ, ಸರಿ ಒಂದು ಬರ್ನಲ್ಲಿ ಚೆನ್ನಾಗಿ ಉರಿತಾ ಇಲ್ಲ ಅಂತೆ, ಹೆಂಗೋ ನಾವು ಸ್ಟವ್ ತಗೊಳಕ್ಕೆ ಬಂದಿದ್ದೀವಿ, ಆಫರ್ ಬೇರೆ ಬಿಟ್ಟಿದ್ದಾರೆ, ತಗೊಳ್ಳಿ ಒಂದು ಚೆನ್ನಾಗಿರೋದೆ ಪ್ರೆಸ್ಟೀಜ್ದೋ ಯಾವುದೋ ಒಂದು ಕಂಪನಿದು ಸ್ಟವ್ ತಗೊಳ್ಳೋಣ, ಮಗಳಿಗೆ ಕೊಡೋಣ ಅಂತ ನೀವು ಕೊಟ್ರಾ, ಖಂಡಿತವಾಗ್ಲೂ ಹೇಳ್ತೀನಿ ನಿಮ್ಮ ಮಗಳ ಜೀವನದಲ್ಲಿ, ಅವರ ವೈವಾಹಿಕ ಜೀವನದಲ್ಲಿ ಸಮಸ್ಯೆಗಳು ಬರ್ತವೆ. ಸೊ ಸಮಸ್ಯೆಗಳು ಬರೋದಕ್ಕೆ ಜಾತಕ ಒಂದು ಮೂಲವಾಗಿ ಕಾರಣ, ಕುಜ ದೋಷ, ಆ ದೋಷ ಈ ದೋಷ ಕಾರಣ ಅನ್ನೋದಕ್ಕಿಂತ ನಾವು ಮಾಡುವಂಥ ನಮ್ಮ ನಿತ್ಯ ಜೀವನದಲ್ಲಿ ನಾವು ಮಾಡುವಂಥ ತಪ್ಪುಗಳು ಕೂಡ ಕಾರಣ ಇರ್ತವೆ. ನಾನು ಜಾತಕದಿಂದ ಸಮಸ್ಯೆ ಬರಲ್ಲ ಅಂತ ನಾನು ಎಲ್ಲೂ ಹೇಳ್ತಾ ಇಲ್ಲ, ಆದರೆ ನಮ್ಮಲ್ಲಿ ನಾವು ಬದಲಾವಣೆಯನ್ನು ತಂದಾಗ ಭಾಳಷ್ಟು ವಿಷಯಗಳನ್ನು ನಾವು ಕಂಟ್ರೋಲ್ ಮಾಡಬಹುದು. ಪೂರ್ತಿ ಪ್ರಮಾಣದಲ್ಲಿ ಸರಿ ಮಾಡ್ತೀವೋ ಬಿಡ್ತೀವೋ ನನಗೆ ಗೊತ್ತಿಲ್ಲ, ಬಹಳಷ್ಟು ವಿಷಯಗಳನ್ನು ನಾವು ಕಂಟ್ರೋಲ್ ಮಾಡಬಹುದು. ಇನ್ನು ಮುಂದಾದ್ರೂ ಕೂಡ ಇವೆಲ್ಲವನ್ನು ಸ್ವಲ್ಪ ಕೈ ಹಿಡೀರಿ. ಯಾರಿಗಾರು ಗೊತ್ತಿಲ್ಲದಿದ್ದವ್ರಿಗೆ ಈ ವಿಷಯವನ್ನು ತಲುಪಿಸುವಂಥ ಕೆಲಸವನ್ನು ಮಾಡಿ. ಎಲ್ರಿಗೂ ಒಳ್ಳೆಯದಾಗಲಿ.